ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಷಯ ಏನಂತಂದ್ರೆ ಶೋಲ್ಡರ್ ಪ್ರಾಬ್ಲಮ್. ಶೋಲ್ಡರ್ ಡ್ರಾಪ್ ಆಗುತ್ತಲ್ಲ, ಅದ್ರ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡೋಣ. ಶೋಲ್ಡರ್ ಯಾವ ತರ ಡ್ರಾಪ್ ಆಗುತ್ತೆ, ಯಾವ ಪ್ರಾಬ್ಲಮ್ ನಿಂದ ಡ್ರಾಪ್ ಆಗುತ್ತೆ ಅಂದ್ರೆ ಮೆಜರ್ಮೆಂಟ್ ಅಲ್ಲಿ ತಪ್ಪ ಇಲ್ಲ ಬ್ಲೌಸ್ ಸ್ಟಿಚಿಂಗ್ ನಲ್ಲಿ ತಪ್ಪ, ಇದನ್ನ ನಾವು ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡ್ರಿ, ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ಪ್ಲೀಸ್ ಒಂದು ಲೈಕ್ ಮಾಡ್ರಿ. ಹಾಗೆ ಯಾಕಂದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಲೈಕ್ ಮಾಡೋದ್ರಿಂದ 4 ಜನಕ್ಕೆ ಇದು ಶೇರ್ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನೀವು ಸೇರ್ಕೊಂಡು ಎಲ್ಲರಿಗೂ ಒಳ್ಳೇದೇ ಮಾಡೋಣ. ಈಗ ನಾವು ವಿಡಿಯೋದಲ್ಲಿ ಹೋದ್ರೆ ಇದನ್ನ ಶೋಲ್ಡರ್ ಯಾವ ತರ ಡ್ರಾಪ್ ಆಗುತ್ತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳೋಣ ನಾವು. ಇದು ಬ್ಲೌಸ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ಬ್ಲೌಸ್ ಸಪೋಸ್ ನೀವು ಕಟ್ ಮಾಡಿದ್ರೆ ಸ್ಟಿಚ್ ಮಾಡಿದ್ವಿ, ನಾವೇ ಆಗ್ಲಿ ಯಾರನ್ನ ಸ್ಟಿಚ್ ಮಾಡಿದ್ವಿ ಅನ್ಕೊಳ್ಳಿ. ಇದರಲ್ಲಿ ನಾವು ಫಸ್ಟ್ ನೋಡ್ಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ಬಂದಿರೋದಲ್ಲಿ ಗೊತ್ತಾ, ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋದಾಗಿ ಸ್ಟಾರ್ಟಿಂಗ್ ಪ್ರಾಬ್ಲಮೇ ಶೋಲ್ಡರ್ ಮೆಜರ್ಮೆಂಟ್ ನಾವು ಕರೆಕ್ಟ್ ಆಗಿ ತಗೊಂಡಿಲ್ಲಪ್ಪ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಂಬರ್ 1 ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್. ಈ ತರ ಹಿಂಗ ಆಗುತ್ತೆ. ಯಾಕಂದ್ರೆ ಇದನ್ನ ನೀಟಾಗಿ ಇದು ಉಕ್ಸ್ ಹಾಕ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಷ್ಟದಾಗ ನೆಕ್ ಕೂಡುತ್ತೆ ಅಂದ್ರೆ ಗ್ರಿಪ್ ಬರುತ್ತೆ, ಇದಕ್ಕೆ ಹಿಡ್ಕೊಂಡಿರುತ್ತೆ. ಇಲ್ಲ ಸಪೋಸ್ ಉಕ್ಸ್ ಹಾಕಿರ ಮೊದಲೇ ಹಿಂಗಿದೆ ಅಂತಂದ್ರೆ ಆಟೋಮೆಟಿಕ್ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈ ಶೋಲ್ಡರ್ ಮೆಜರ್ಮೆಂಟ್ ಯಾವ ತರ ತಗೋಬೇಕಾದ್ರೆ ಅವ್ರ ಶೋಲ್ಡರ್ ಕರೆಕ್ಟ್ ಭುಜಲಿಂದ ಭುಜಗಿ, ಇಲ್ಲಿ ಭುಜಲಿಂದ ಭುಜಗಿ ಒಂದ್ಸರಿ ನಾನು ತೋರಿಸ್ತೀನಿ ನೋಡ್ರಿ. ಇದಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಈ ಬೋನ್ ಇದೆಯಲ್ಲ, ಇಲ್ಲಿ ಹೊತ್ತಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಇದ್ರಲಿಂತ ಇಲ್ಲಿಗೆ ಕರೆಕ್ಟ್ ಆಗಿ ಸೆಟ್ ಮಾಡಿದ್ರೆ ಇದು ಇಲ್ಲಿಂದ ಹಿಂಗ ಹೋದ್ರೆ ಇಲ್ಲಿ ರಿಂಕಲ್ಸ್ ಅಂಬೋದು ಬರ್ಲಾರ್ದಂಗ ಕರೆಕ್ಟ್ ಇದು ಸೆಟ್ ಆಗುತ್ತೆ. ಸರಿನಾ? ಇದನ್ನ ನೋಡ್ಕೋಬೇಕು ನೀವು. ಅದನ್ನ ನೋಡ್ಕೊಂಡ್ರೆ ಬ್ಲೌಸ್ಗೆ ಗೊತ್ತಾಗುತ್ತೆ. ನೋಡ್ರಿ, ಇವಾಗ ನಾನು ತೋರಿಸ್ತೀನಿ. ಇವಾಗ ಇದು ಶೋಲ್ಡರ್ ಪ್ರಾಬ್ಲಮ್ ಏನಂದ್ರೆ ಶೋಲ್ಡರ್ ಬೋನ್ ಟು ಬೋನ್ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡಿಲ್ಲ. ಅವ್ರು ಕೊಟ್ಟಿರೋ ಮೆಜರ್ಮೆಂಟ್ ಅಲ್ಲಿ ಫಸ್ಟ್ ಕಸ್ಟಮರ್ ಯಾರಾದ್ರೂ ಬರ್ತಾರಲ್ವಾ, ಅವ್ರು ಕೇಳ್ಬೇಕು ಈ ಬ್ಲೌಸ್ ಪ್ರಾಪರ್ ಆಗಿದೆಯಾ ಇಲ್ಲ. ಒಂದ್ ವೇಳೆ ಇಲ್ಲಪ್ಪ ಅಂತಂದ್ರೆ ಏನ್ ಪ್ರಾಬ್ಲಮ್ ಇದೆ, ಶೋಲ್ಡರ್ ಡ್ರಾಪ್ ಇದೆ. ಶೋಲ್ಡರ್ ಡ್ರಾಪ್ ಎಲ್ಲಿದೆ? ನೆಕ್ ಅಲ್ಲಿ ಇದೆಯಾ, ಹಾರ್ಮೋನ್ ಅಲ್ಲಿ ಇದೆಯಾ, ಇಲ್ಲಿ ಈ ಪೋರ್ಷನ್ ಅಲ್ಲಿ ಇದೆಯಾ, ಅಥವಾ ಈ ಪೋರ್ಷನ್ ಅಲ್ಲಿ ಇದೆಯಾ? ಇದು ಮೂಲಾಧಾರ ಫಸ್ಟ್ ಬರೋದು ಶೋಲ್ಡರ್, ಸೆಕೆಂಡ್ ಬರೋದು ಹಾರ್ಮೋನ್. ಗೊತ್ತಾಯ್ತಾ? ಹಾರ್ಮೋನ್ ಅಲ್ಲಿ ಅವ್ರದ್ದು ಒಂದ್ ವೇಳೆ ಸಪೋಸ್ ಇದು ಎಷ್ಟಿದೆ ಎಕ್ಸಾಂಪಲ್ ನೋಡೋಣ ನಾವು. ಇದಕ್ಕೆ ಎಷ್ಟಿದೆ ಹಾರ್ಮೋನ್ ರೌಂಡ್? ಇದಕ್ಕೆ ಬಂದ್ಬಿಟ್ಟು 9 ಇಂಚ್ ಇದೆ. ಅಂದ್ರೆ ರೌಂಡ್ ಟೋಟಲ್ 18 ಇಂಚ್ ಇದೆ. 18 ಇಂಚ್ ಬದಲು ಅದನ್ನ 18 ಅದಲ್ಲ 17 ಇಟ್ಟಿವಿ ಅಂದ್ರೆ 1 ಇಂಚ್ ಟೈಟ್ ಆಗುತ್ತೆ. ಸರಿನಾ? ಆ 1 ಇಂಚ್ ಇಲ್ಲಿ ಸ್ಟಿಚ್ ನಾವು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 1 ಇಂಚ್ ಸ್ಟಿಚ್ ಆದ್ರೆ ಇದನ್ನ ಹಾರ್ಮೋಲ್ ಇಲ್ಲಿ ಹೋಗಲ್ಲ. ಇದು ಹಾರ್ಮೋಲ್ ಕರೆಕ್ಟ್ ಆಗಿ ಹಾಕೋಬೇಕಾದ್ರೆ ಇಲ್ಲಿ ಶೋಲ್ಡರ್ ಕಡೆ ಹಿಡ್ಕೊಂತದ, ಈ ಪೋರ್ಷನ್ ಅಲ್ಲಿ ಹಿಡ್ಕೊಂತದ, ಇಲ್ಲಿ ಹಿಡ್ಕೊಂತದ. ಸರಿನಾ? ಇಲ್ಲಿ ಇಡ್ಬೇಕಾದ್ರೆ ಈ ಪೋರ್ಷನ್ ಅಲ್ಲಿ ಇಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇದು ಹೋಗಿಲ್ಲ ಅಂದ್ರೆ ತಾನು ಇದು ಬಂದ್ಬಿಡುತ್ತೆ ಆಟೋಮೆಟಿಕ್. ಇಲ್ಲಿ ಇದು ಹೋಗ್ಬೇಕು. ಈ ಶೋಲ್ಡರ್ ಹೋದ್ರೇನೆ ಇಲ್ಲಿ ತೂರುತ್ತೆ, ಕೈ ತೂರ್ತಾರೆ ಟೋಟಲಿ. ಇದು ಕರೆಕ್ಟ್ ಆಗಿ ಕೂಡುತ್ತೆ. ಇದು ಹೋಗಿಲ್ಲ ಅಂದ್ರೆ ಇದು ಆಟೋಮೆಟಿಕ್ ಹಿಂಗ್ ಬಂದ್ಬಿಡುತ್ತೆ. ಇದು ಒಂದು ಪ್ರಾಬ್ಲಮ್ ಆಯ್ತಾ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್. ಇದು ಟೈಟ್ ಇತ್ತಪ್ಪ ಅಂದ್ರೆ ಒಟ್ಟು ತೋಳೆ ಏರಲ್ಲ. ಫಸ್ಟ್ ತೋಳೆ ಏರಿತ್ತು, ಕಷ್ಟ ಬಿದ್ದು ಏರಿ ಬಂದ್ರೆ ಇಲ್ಲಿ ಹಿಡ್ಕೊಂಡು ಟೈಟ್ ಇಲ್ಲಿ ಈ ಪೋರ್ಷನ್ ಅಲ್ಲಿ ಹಿಡ್ಕೊಂಡ್ರೆ ಇದು ಮೇಲೆ ಹೋಗಿಲ್ಲ ಅಂದ್ರೆ ಈ ಪೋರ್ಷನ್ ಅಲ್ಲಿ ಹಿಡ್ಕೊಂಡ್ರೆ ಇದು ಮತ್ತೆ ಇದು ಹಿಂಗ್ ಬಂದ್ಬಿಡುತ್ತೆ. ಇದೊಂದಾಯ್ತಾ. ಆಮೇಲೆ ಇಲ್ಲಿ ಈ ಶೋಲ್ಡರ್ ಪ್ರಾಬ್ಲಮ್ ಆಯ್ತಾ. ಇವಾಗ ರಿಂಕಲ್ಸ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ರಿಂಕಲ್ಸ್ ಯಾಕೆ ಬರ್ತವೆ? ಈ ಪೋರ್ಷನ್ ರಿಂಕಲ್ಸ್ ಯಾಕೆ ಬರ್ತವೆ? ಇದು ರಿಂಕಲ್ಸ್ ಯಾಕೆ ಬರ್ತಂದ್ರೆ ಇದು 30 ಸೈಜ್ ಚೆಸ್ಟ್ಗೆ, 30 ಸೈಜ್ಗೆ, 32ಗೆ, 36ಗೆ, 34ಗೆ, ಈ ತರ 40ಗೆ ಯಾವ ತರ ಈ ಡಾಟ್ ಇರುತ್ತಲ್ಲ, ಈ ಡಾಟು ಅವ್ರವ್ರ ಚೆಸ್ಟ್ಗೆ ಅವ್ರವ್ರ ಡಾಟ್ ಅಷ್ಟೇ ಕೂಡಿಸ್ಬೇಕು. ಅಂದ್ರೆ ಇದು ಸೈಜ್ ಎಷ್ಟಿದೆ ಎಕ್ಸಾಂಪಲ್, ಇದು ಒಂದು 38 ಅನ್ಕೊಳ್ಳೋಣ. 38 ಅಲ್ಲ 36 ಮೆಜರ್ಮೆಂಟ್ ಇದು. 36 ಮೆಜರ್ಮೆಂಟ್. ಸೊ ನಾವು ಡಾಟ್ ಈ ಡಾಟ್ ಇದೆಯಲ್ಲ, ಈ ಡಾಟ್ ನಾವು ಜಾಸ್ತಿ ಇಲ್ಲೇ 1.5 ಇಂಚು, ಇಲ್ಲಿ 1.5 ಇಂಚು ತಗೊಂಡ್ರೆ 1.5 3 ಇಂಚಸ್ ಆಯ್ತು. ಇದು ಪಫ್ ಜಾಸ್ತಿ ಬಂದ್ಬಿಡುತ್ತೆ. ಅವ್ರ ಚೆಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿರಲ್ಲ. ಈ ಪೊಸಿಷನ್ಗೆ ಎಷ್ಟು ಬೇಕೋ ಅಲ್ಲಿ ಅಷ್ಟು ಹೆವಿ ಆಗ್ಬಿಡುತ್ತೆ. ಯಾಕಂದ್ರೆ ಡಾಟ್ ಜಾಸ್ತಿ ಹಿಡ್ಕೊಂಡ್ವಲ್ಲ, ಕಪ್ಪು ಜಾಸ್ತಿ ಬಂದ್ಬಿಡುತ್ತೆ ಆಟೋಮೆಟಿಕ್. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಆಟೋಮೆಟಿಕ್ ರಿಂಕಲ್ಸ್ ಬಂದ್ಬಿಡುತ್ತೆ. ಆಯ್ತಾ? ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಈ ರಿಂಕಲ್ಸ್ ಬರೋದಕ್ಕೆ ಕಾರಣ ಮೇನ್ ಇದೆ ಡಾಟ್. ಆ ಚೆಸ್ಟ್ ನೀವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕು, ನಾನು ಯಾವ ಸೈಜು ಮೆಜರ್ಮೆಂಟ್ ಗೆ ಬ್ಲೌಸ್ ಹೊಲಿತಾ ಇದ್ದೀನಿ. ನೀವು ವಿಡಿಯೋಸ್ ನೋಡಿ, ಯಾರದೇ ವಿಡಿಯೋಸ್ ನೋಡ್ರಿ, ನೀವು ಇನ್ನೊಂದ್ ಮಾಡಿ, ಬಟ್ ನಿಮ್ ತಲೆಯಲ್ಲಿ ಆ ವಿಡಿಯೋಸ್ ಅವ್ರು ಹೆಂಗ್ ಮಾಡಿದಾರ, ಅವರು ಈಗ ನಾನೇ ವಿಡಿಯೋಸ್ ಮಾಡ್ತಾ ಇದ್ದೀನಿ, ನನ್ನ ಲೆಕ್ಕ ಪ್ರಕಾರ ನಾನು ಹೇಳ್ತಾ ಇರ್ತೀನಿ. ಬಟ್ ನನ್ನ ಲೆಕ್ಕ ಪ್ರಕಾರ ನೀವು ಬರಬಾರ್ದು. ನಿಮ್ದು ಏನಿದೆಯಲ್ಲ, ನಿಮ್ದು ಬ್ಲೌಸ್ ಈ ಬ್ಲೌಸ್ ನಿಮ್ದಲ್ವಾ, ಇದು ನೀವು ಕಟಿಂಗ್ ಮಾಡಿದ್ರಲ್ವಾ, ನಿಮ್ದು ಏನ್ ಲೆಕ್ಕ, ಇದು 36 ಇದೆಯಾ, 34 ಇದೆಯಾ, ಇದು ಯಾವ ಮೆಜರ್ಮೆಂಟ್ ಬ್ಲೌಸ್, ಅದಕ್ಕೆ ಡಾಟ್ ಸೆಟ್ಸ್ ತಗೋಬೇಕು. ಈ ಕಪ್ಪೆ ಎಷ್ಟಿರುತ್ತೆ, ಈ ಮಿಡಲ್ ಕಪ್ಪೆ ಎಷ್ಟಿರುತ್ತೆ ಅಷ್ಟು ಪ್ರಕಾರ ನೀವು ಕೂಡಿಸ್ಬೇಕು ಹೊರತು ಕಪ್ಪು ಚಿಕ್ಕದು ಡಾಟ್ ದೊಡ್ಡದಂದ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಇದೊಂದು ಗಮನ ಇಟ್ಕೋಬೇಕು. ಇನ್ನೊಂದು, ಈ ಶೋಲ್ಡರ್ ಡ್ರಾಪ್ ಆಗಕ್ಕೆ ಇದು ಕೂಡ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಈ ವೆಸ್ಟ್ ಅವ್ರದ್ದು ಸಪೋಸ್ 36 ಇದ್ರೆ ಈ 36 ಅಲ್ವಾ, ಇದಕ್ಕೆ ವೆಸ್ಟ್ ಇಷ್ಟಿದೆ ನೋಡೋಣ.
ಇಲ್ಲೇ ಹೇಳ್ತೀನಿ ಎಕ್ಸಾಂಪಲ್ ನಿಮ್ಗೆ. ಇದು ಇಲ್ಲಿಂದ ನಾವು ಚೆಕ್ ಮಾಡ್ಕೊಡೋಣ. ಇದು ಉಕ್ಸ್ಪಟ್ಟೆ ಅಲ್ವಾ, ಇಲ್ಲಿಂದ ಇದು ಇಟ್ಕೊಂಡು ಚೆಕ್ ಮಾಡೋಣ ಬ್ಲೌಸ್ ಎಷ್ಟಿದಾನ ನೋಡೋಣ. ಇದು ಬಂದ್ಬಿಟ್ಟು ಇವಾಗ 24, 33 ಬದಲು ನೀವು 34 ಇಟ್ರೆ ಕೂಡ ಏನಾಗುತ್ತೆ ಅಂದ್ರೆ ಬ್ಲೌಸು ಇಲ್ಲಿಂದ ಇಲ್ಲಿ ಕೂಡಲ್ಲ. ಬ್ಲೌಸು ಇಲ್ಲಿ ವೆಸ್ಟ್ ಅಲ್ಲಿ ಕೂಡಲ್ಲ. ಇಲ್ಲಿ ಮೇಲೆ ಲೂಸ್ ಆಗಿರ್ತಲ್ಲ, ಇದು ಮೇಲೆ ಹೋಗುತ್ತೆ. ಮೇಲೆ ಹೋಗೋಣ ಏನಾಗುತ್ತೆ ಅಂದ್ರೆ ಇದು ಶೋಲ್ಡರಿಂಗ್ ಬಂದ್ಬಿಡುತ್ತೆ. ಇದು ಲೂಸ್ ಇದ್ರೆ 33ಗೆ 1 ಇಂಚು ಲೂಸ್ ಇದ್ರೆ ಕೂಡ ಇದು ಬ್ಲೌಸ್ ಮೇಲೆ ಎತ್ಕೊಂತದೆ, ಮೇಲೆ ಹೋಗುತ್ತೆ ಬ್ಲೌಸ್. ಅವಾಗ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಮೇಲೆ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಗೆ ಈ ಪೋರ್ಷನ್ಗೆ ಗ್ರಿಪ್ ಇರ್ಬೇಕು. ಗ್ರಿಪ್ ಇದ್ರೇನೆ ವೆಸ್ಟ್ ಅಲ್ಲಿ ಟೈಟ್ ಆಗಿ ಇಟ್ಕೊಂಡಿರ್ಬೇಕು. ಬ್ಲೌಸ್ ಟೈಟ್ ಆಗಿ ಇಟ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ರಿಂಕಲ್ಸ್ ನಾವು ಸರಿ ಮಾಡ್ಬೋದು. ಬಟ್ ಇಲ್ಲಿ ಲೂಸ್ ಇತ್ತಂದ್ರೆ ಬ್ಲೌಸ್ ಮೇಲೆ ಹೋದಂಗಲ್ಲ, ಆಟೋಮೆಟಿಕ್ ಶೋಲ್ಡರ್ ಬಂದ್ಬಿಡುತ್ತೆ. ಇಲ್ಲಿ ಈ ವೆಸ್ಟ್ ಅಲ್ಲಿ ಇದನ್ನ ಸ್ಟಿಚ್ ಮಾಡೋ ಪದ್ಧತಿ ಕೂಡ ಏನ್ ಗೊತ್ತಾ, ಇಲ್ಲಿ ಕಂಪಲ್ಸರಿ ವೆಸ್ಟ್ ಪಟ್ಟಿಗೆ ಇಲ್ಲಿ ಸ್ಟಿಫ್ ಆಗಿ ಬಟ್ಟೆ ಕೊಡ್ಬೇಕು. ಈ ಪೋರ್ಷನ್ ಅಲ್ಲಿ ಕೂಡ ಇದು ತೆಳುವಾಗಿ ಸುಮ್ನೆ ತಿರ್ಗಾಕ್ತಿರಲ್ಲ, ಅಥವಾ ತಿರ್ಗಾಕ್ಬಾರ್ದು. ಇದ್ರಲ್ಲಿ ನೋಡ್ರಿ ಬಟ್ಟೆ ಕೊಟ್ಟಿದೀವಿ, ಒಳಗಡೆ ತಿಕ್ಕಾಗಿರ್ಬೇಕು. ಇನ್ನೊಂದು ಈ ಚೆಸ್ಟ್ ಕೂಡುತ್ತಲ್ಲ, ಇದರಲ್ಲಿ ಕೂಡ ಇದು ಒಂದು ಲೈನಿಂಗು, ಮತ್ತೆ ಒಳಗೊಂದು ಲೈನಿಂಗು, ಮೇಲೊಂದು ಲೈನಿಂಗು, ಮೇನ್ ಪೀಸ್, ಮೂರು ಪೀಸ್ ಇದಕ್ಕೂ ಹಾಕ್ಬೇಕು. ಇಲ್ಲಿ ಚೆಸ್ಟ್ ಇದು ಕಪ್ಪು ಇಲ್ಲಿ ಕೂಡಿದ್ಮೇಲೆ ಈ ಪೋರ್ಷನ್ ಹಿಡ್ಕೊಂಡಿರ್ಬೇಕು. ಇದನ್ನ ಲೂಸ್ ಆಗಿರ್ಬಾರ್ದು. ಏನಾಗುತ್ತೆ ಅಂದ್ರೆ ಲೂಸ್ ಆಗಿದ್ರೆ ಏನಾಗ್ತದೆ ಅಂದ್ರೆ ಇದು ಲೂಸ್ ಆಗಿದ್ರೆ ತೆಳುವಿರುತ್ತಲ್ಲ, ಇದು ನಿಲ್ಲಾರ್ದಾಗ ಮೇಲೆ ಹೋಗ್ಬಿಡುತ್ತೆ ಬ್ಲೌಸ್. ಮೇಲೆ ಹೋದಂಗಲ್ಲ ಮತ್ತೆ ನಿಮ್ಗೆ ಈ ಚೆಸ್ಟ್ ಚೆಸ್ಟ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಬಂದು ಕೊಡುತ್ತೆ. ಮೇಲೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಈ ಚೆಸ್ಟ್ ಬಂದು ಮಿಡಲ್ ಅಲ್ಲಿ ಸಿಗಾಕೊಂತದೆ. ಇಲ್ಲಿ ನಿಮ್ಗೆ ಆಲ್ರೆಡಿ ನೀವು ನಿಮ್ಮ ಮದರ್ಸ್ಗೆ ಯಾರಿಗಾನ ಸ್ವಲ್ಪ ಏಜ್ಡ್ ಪರ್ಸನ್ಸ್ಗೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಯಾರನ್ನ ವಿಲೇಜ್ ಅಲ್ಲಿ ಸಿಗ್ತಾರೆ, ಊರಲ್ಲಿ ಸಿಗ್ತಾರೆ, ಮತ್ತೆ ಇರ್ತಾರೆ ಕಾಮನ್ ಆಗಿ ಅಲ್ಲಲ್ಲಿ. ಈ ಕ್ರಾಸ್ ಬೆಲ್ಟ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಮಾತ್ರ ಈ ಚೆಸ್ಟ್ ಬಂದು ಇಲ್ಲಿ ಮಧ್ಯದಲ್ಲಿ ಕೂಡಿದ್ರೆ ಇದೇನಾಗ್ತದೆ, ಚೆಸ್ಟ್ ಅರ್ಧ ಕೆಳಗೆ ಬಂದಿರುತ್ತೆ, ಅರ್ಧ ಮೇಲೆ ಬಂದಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಆಟೋಮೆಟಿಕ್ ಮತ್ತೆ ಡ್ರಾಪ್ ಆಗುತ್ತೆ. ಇಷ್ಟು ಮೆಜರ್ಮೆಂಟ್ಸ್ ನೀವು ನೋಡ್ಕೊಂಡು, ಮತ್ತೆ ಇಲ್ಲಿ ಇದು ಹೆಮ್ಮಿಂಗ್ ಮಾಡ್ಬೇಕಾದ್ರೆ ಕೂಡ ಉಕ್ಸುಗಳು ನೋಡ್ಕೊಂಡು ನೀಟಾಗಿ ಹಾಕೊಂಡು ಕರೆಕ್ಟಾಗಿ ಈ ಪೋರ್ಷನ್ಗೆ ಇದೆಯಲ್ಲ, ಈ ಕಟ್ಟಿದೆಯಲ್ಲ, ಈ ಕಟ್ಟಿಗೆ ಇದು ಬಂದು ಉಕ್ಸು ಕೂಡ್ಬೇಕು. ಇಲ್ಲಿ ಸರೋಬೇಕು, ಈ ಸ್ಟಿಚಿಗೆ ಸರೋಬೇಕು, ಇಲ್ಲಿ ಉಕ್ಸು ಪ್ಯಾಂಟಿಗೆ ಸರೋಬೇಕು, ಇಲ್ಲಿ ಇದು ಸರೋಬೇಕು. ಆ ತರ ಕರೆಕ್ಟ್ ಆಗಿ ನೋಡ್ಕೊಂಡು ಉಕ್ಸು ಕೂಡ ಸ್ವಲ್ಪ ಒಂದು 5 ಉಕ್ಸೆ ಅಂತ ಫಿಕ್ಸ್ ಆಗ್ಬೇಡ್ರಿ. ಒಂದು 6 ಉಕ್ಸ್ ಹಾಕ್ಬೋದು. ಒಂದೊಂದು ಇಂಚಿಗೆ ಒಂದೊಂದು ಉಕ್ಸ್ ಹಾಕಿದ್ರೆ ಇದೆಲ್ಲ ಗಟ್ಟಿಗೆ ಹಿಡ್ಕೊಂಡಿರುತ್ತಲ್ಲ, ಇಲ್ಲಿ ರಿಂಕಲ್ಸ್ ಬಂದಿದೆ, ಒಂದು ಸ್ಟಿಚ್ ಹಾಕಿ ನೀವು ಸರಿ ಮಾಡ್ಕೋಬಹುದು. ಇಲ್ಲಿ ಸರಿ ಮಾಡ್ಕೋಬಹುದು, ರಿಂಕಲ್ಸ್ ಸರಿ ಮಾಡ್ಕೋಬಹುದು. ಹಾರ್ಮಲ್ ಟೈಟ್ ಇದ್ರೆ ಶೋಲ್ಡರ್ ಡ್ರಾಪ್. ಮತ್ತೆ ಹೇಳ್ತಾ ಇದ್ದೀನಿ, ಹೊಸೊಬ್ರು ಮತ್ತೆ ನೋಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಏನೇನು ಡೌಟ್ ಬಂದ್ರೆ 100% ಕಾಮೆಂಟ್ ಮಾಡ್ರಿ, ನಾನು ಮತ್ತೆ ಅದಕ್ಕೆ ಆನ್ಸರ್ ಮಾಡ್ತೀನಿ, ಸರಿನಾ? ಈ ಶೋಲ್ಡರು ಫಸ್ಟ್ ಬಂದು ಶೋಲ್ಡರು, ಹಾರ್ಮೋಲು, ಇಲ್ಲಿ ಟೈಟು, ಇಲ್ಲಿ ಟೈಟು, ಈ ತರ ಇದ್ಮೇಲೆ ಇವೆಲ್ಲ ಪ್ರಾಬ್ಲಮ್ಸ್ ನೀವು ಸರ್ವ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ರಿಂಕಲ್ಸು ಬರಲ್ಲ. ಈ ಪೋರ್ಷನ್ ಅಲ್ಲಿ ಸ್ಟ್ರೇಟ್ ಆಗಿರ್ಬೇಕು ಸ್ಟಿಚ್ಚು, ಇದು ಸ್ಟ್ರೇಟ್ ಆಗಿ ಬರಬೇಕು. ಇದೇನಾಗುತ್ತೆ ಅಂದ್ರೆ ಇಲ್ಲಿ ಒಂಥರ ಉಬ್ಕೊಂಡಿದ್ರೆ ಇದು ಕಂಪಲ್ಸರಿ ಇಲ್ಲಿ ರಿಂಕಲ್ಸ್ ಬರುತ್ತೆ. ಈ ರಿಂಕಲ್ಸ್ನು, ಈ ಶೋಲ್ಡರು, ಇವೆಲ್ಲಾನು ನೋಡ್ಕೊಂಡು ಇದು ಮತ್ತೆ ಪಟ್ಟಿ ಗ್ರಿಪ್ ಆಗಿರ್ಬೇಕು, ಇದು ದಪ್ಪಾಗಿರ್ಬೇಕು. ಇಲ್ಲಿ ಒಂದು 1/2 ಇಂಚು ಫೋಲ್ಡ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ಇಷ್ಟು ಸ್ಟಿಚಿಂಗ್ ಎಮ್ಮಿಂಗ್ ಇರ್ಬೇಕು. ಇದನ್ನ ತಿರ್ಗಾಕ್ಬಾರ್ದು. ಹಿಂಗೆ ತಿರ್ಗಾಕಿದ್ರೆ ಇದು ಒಂದು ಪೀಸು ಲೈನಿಂಗ್ ಒಂದು ತಿರ್ಗಾಕಿದ್ರೆ ಇಲ್ಲಿ ಗ್ರಿಪ್ ಸಿಗಲ್ಲ. ಗ್ರಿಪ್ ಸಿಗ್ಲಾರ್ದಾಗ ಇಲ್ಲಿ ಹಿಡ್ಕೊಳ್ಳಲ್ಲ, ಟೈಟ್ ಹಿಡ್ಕೊಳ್ಳಲ್ಲ ಬ್ಲೌಸ್. ಹಿಡ್ಕೊಳ್ಳಾರ್ದಾಗೂ ಬ್ಲೌಸ್ ಮೇಲೆ ಹೋಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ರಿಪೀಟ್ ಆಗಿ ಹೇಳ್ತಾ ಇದೀನಿ. ಹೊಸೊಬ್ರು ನೀಟಾಗಿ ಕಲ್ಕರಿ. ನಿಮ್ಗೆ ಏನೇ ಬರ್ಲಿಲ್ಲ ಅಂದ್ರೆ ಕೂಡ ನಾನು ಸದಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವು ನನಗೆ ಏನ್ ಹೆಲ್ಪ್ ಮಾಡ್ಬೇಕಾದ್ರೆ ಒಂದು ಕಾಮೆಂಟ್ ಮಾಡ್ಬೇಕು, ಮತ್ತೆ ಇನ್ನೊಂದು ಲೈಕ್ ಮಾಡ್ಬೇಕು. ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಲೈಕ್ಲಿಂತ ಏನಾಗುತ್ತೆ ಗೊತ್ತಾ, 4 ಮಂದಿಗೆ ಈ ವಿಡಿಯೋ ಶೇರ್ ಆಗುತ್ತೆ. ಶೇರ್ ಆದ್ರೆ ಇನ್ನು ನೀವು ಸೇರಿ ಎಲ್ಲರಿಗೂ ಹೆಲ್ಪ್ ಮಾಡೋಣ. ಎಲ್ಲರಿಗೂ ಹೆಲ್ಪ್ ಮಾಡಿ ಒಳ್ಳೇದಾಗುತ್ತೆ, ನಿಮ್ಗೂ ಒಳ್ಳೇದಾಗುತ್ತೆ, ನಂಗೂ ಒಳ್ಳೇದಾಗುತ್ತೆ, ಸರಿನಾ? ಇವತ್ತು ಮತ್ತೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಇಷ್ಟು ಮಾತ್ರ ಮೇಜರ್ ಪ್ರಾಬ್ಲಮ್ಸ್ ಇರ್ತವೆ ಇದರಲ್ಲಿ. ಇವು ನೋಡ್ಕೋಬೇಕು. ಮೈನರ್ ಅಂದ್ರೆ ಚಿಕ್ಕ ಪುಟ್ಟ ಮೈನರ್, ನಾವು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರ್ತವೆ. ಅವು ಒಂದ್ ವೇಳೆ ಇಲ್ಲಿ ಜಾಸ್ತಿ ಶೋಲ್ಡರ್ ಡ್ರಾಪ್ ಆಗಲ್ಲ, ಸ್ವಲ್ಪ ಡ್ರಾಪ್ ಆಗಿದೆ ಅಂದ್ರೆ ಇಲ್ಲಿ ಸ್ವಲ್ಪ ಟೈಟ್ ಆಗಿರುತ್ತೆ, ಇಲ್ಲ ಸ್ವಲ್ಪ ಶೋಲ್ಡರ್ ಜಾಸ್ತಿ ತಗೊಂಡಿರ್ತೀರ. ಇದು ಈ ಶೋಲ್ಡರ್ ಪಟ್ಟಿನೂ ಅವ್ರಿಗೆ ಮಿನಿಮಮ್ ಅಂದ್ರೆ ಕೂಡ ಎಷ್ಟು ಅಂದ್ರೆ ನಾ ಹೇಳಿದ್ನಲ್ಲ, ನೆಕ್ ಡೌನ್ ಹೋದಂಗಲ್ಲ, ಈ ನೆಕ್ ಡೌನ್ ಆದಂಗಲ್ಲ ಈ ಪಟ್ಟಿ ಚಿಕ್ಕದಾಗುತ್ತೆ. ಇದನ್ನ ನೆನ್ಪಿಟ್ಕೋಬೇಕು. ಇದು ಇಷ್ಟಿದೆಯಲ್ಲ, ಸೊ ಇದು 2.5 ಮಿನಿಮಮ್ 2.5 ಇಂಚಸ್ ಈ ಶೋಲ್ಡರ್ ಪಟ್ಟಿ ಇರಬೇಕು. ಅವಾಗ ನಿಮ್ಗೆ ಗ್ರಿಪ್ ಆಗಿ ಕೂಡುತ್ತೆ. ದೊಡ್ಡದಿದ್ರೆ ಇನ್ನೂ ಸ್ವಲ್ಪ ಏಜ್ ಆಗಿರೋ ಪರ್ಸನ್ಸ್ ಇದ್ರೆ, ಸ್ವಲ್ಪ ಏಜ್ಡ್ ಪರ್ಸನ್ಸ್ ಇದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡ ತಗೊಂಡ್ರೆ ಪರವಾಗಿಲ್ಲ. 3 ಇಂಚು ಆ ತರ ಇಟ್ಟರು ಕೂಡ ಈ ಶೋಲ್ಡರ್ ಪಟ್ಟಿ ನೀಟಾಗಿ ಬ್ಲೌಸ್ ಎಂಬುದು ಗ್ರಿಪ್ಪು, ಅದು ಶೋಲ್ಡರ್ ಡ್ರಾಪ್ ಆಗಲ್ಲ. ಇವತ್ತಿಗೆ ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ನಿಮ್ಗೆ ಡೌಟ್ ಇದ್ರೆ ಕಂಪಲ್ಸರಿ ತಪ್ಪದೇ ಕಾಮೆಂಟ್ ಮಾಡಿ, ಮತ್ತೆ ತಪ್ಪದೇ ನನ್ನ ಕಡೆಯಿಂದ ಒಂದು ಲೈಕ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನಿಮ್ಮ ಕಾಮೆಂಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.